ಆನೆಗುಡ್ಡೆ ದೇವಸ್ಥಾನದಲ್ಲಿ ರಾಜಲಕ್ಷ್ಮಿ ಅಂತೇಳಿ ನನ್ನ ಸಬ್ಸ್ಕ್ರೈಬರು ಅವರೇ ಬಂದು ಮಾತಾಡ್ಸಿದ್ರು. ಹೇಗೆ ಬರ್ತಾ ಇದೆ ರಾಜಲಕ್ಷ್ಮಿ ನನ್ನ ಚಾನಲ್ಲು? ತುಂಬ ಚೆನ್ನಾಗಿ ಬರ್ತಿದೆ ಈ ಥರದ್ರಲ್ಲಿ ಮಾಡಿದ್ರು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲಿದ್ದೀನಿ ನೋಡಿ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಎಷ್ಟು ಗಂಟೆಗೆ ಬಂದ್ವು, ಹೇಗೆ ಏನು ಅಂತ ನಾನು ಹೇಳ್ತೀನಿ ನೋಡಿ. ನನ್ನ ಅಳಿಯನ ಚಿಕ್ಕಮ್ಮನ ಮನೆಯವರು ನಾವೆಲ್ಲ ಒಂದು ಮಿನಿ ಬಸ್ ಮಾಡಿಕೊಂಡು ರಾತ್ರಿ ಹೊರಟ್ವು. ಹಾಯ್ ಮಾಡು. ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ? ಉಡುಪಿಗೆ ಹೋಗ್ತಾ ಇದ್ದೀವಿ ನಾವು ನೋಡಿ. ಹಾಯ್ ಮಾಡೋ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ತರ್ಲೆ ಅಂದರೆ ತರ್ಲೆ ಒಂದು ಟಿ ಮಾಡಿದ್ದಾರೆ ಎಲ್ಲ. ಮಿನಿ ಬಸ್ ಅಂತೆಪ್ಪ, ಟಿ ಅಲ್ಲ. ನಮ್ಮ ಭಾರ್ಗವ್ ನನ್ನ ಅಳಿಯ ಇದ್ದಾನಲ್ಲ, ಅವರ ಚಿಕ್ಕಮ್ಮನ ಫ್ಯಾಮಿಲಿ. ನಾವು ಈಗ ರಾತ್ರಿ 10 ಗಂಟೆಗೆ ಹೊರಟು ಎಲ್ಲೋ ಇದ್ದೀವಿ. ಟಿ ಥರನೇ ಕಾಣಿಸುತ್ತಾ ನೋಡಿ. ಅದೇ ಟಿ ನಾವು ಬಂದಿದ್ದು ಮಕ್ಕಳಿಗೇನಾದರೂ ಕೊಡ್ಸೋಣ ಅಂತ. ಪ್ರಭಾವ ವಾಗ್ಮಿ ಇಲ್ಲಿದ್ದಾಳೆ ನೋಡಿ, ಕಂದ. ಬಂದಿದ್ದೀವಿ. ಬೇಕಂತೆ ತಿಂಡಿ, ಬೇಕಂತೆ. ಏನು ತಿಂಡಿ ಅಂತ ಗೊತ್ತಿಲ್ಲ. ಬೆಳಗ್ಗೆ 6:15 ಆನೆಗುಡ್ಡೆ ದೇವಸ್ಥಾನಕ್ಕೆ ಎಲ್ಲ ಇಳಿತಾ ಇದ್ದಾರೆ. ಮಳೆ, ತುಂಬ ಜೋರು ಮಳೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ವಾವ್ ನೋಡಿ, ಇಲ್ಲಿ ಪ್ರಮೋದ್ ಅತಿಥಿ ಗೃಹ, ಅಲ್ಲಿ ರೂಮ್ ಮಾಡಿದ್ದಾರೆ. ಈ ಥರ ಇದೆ ನೋಡಿ ರೂಮು. ನೋಡಿ, ಬೆಳಗ್ಗೆ ನಾವು ಬಂದಾಗ ಮಳೆ ಹೇಗಿತ್ತು. ಟ್ಯಾಂಕ್ ನೀರು ತುಂಬ ಹೋಗ್ತಾ ಇದೆ. ಏನಿಲ್ಲ, ಚೆನ್ನಾಗಿ ನಡಿಬೋದು ನೋಡಿ. ನಡಿಬೇಕು ಕಂದ, ಹಿಂಗೆ ನಂಗೆ ಮಾಡಬಾರ್ದು. ನಡಿ. ಇದು ಒಂಥರ ಚುಚ್ತಾ ಇದೆ. ಯಾರು ಫಸ್ಟ್ ಓಡೋಗೋದು? ಪಪ್ಪ ಹತ್ರ ಯಾರು ಫಸ್ಟ್ ಓಡೋಗೋದು? ಹಾಯ್ ಮಾಡಿ. ನಾವೆಲ್ಲಿದ್ದೀವಿ? ಆನೆಗುಡ್ಡೆ. ಆನೆ ನೀರು ತುಂಬ ಹೋಗ್ತಾ ಇರೋದು ಕಂದ. ಟ್ಯಾಂಕಲ್ಲಿ ನೀರು ತುಂಬಿ ಹೋಗ್ತಿರೋದು. ನೋಡು, ಚೆನ್ನಾಗಿತ್ತಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಹಚ್ಚ ಹಸಿರಾಗಿ. ಮಳೆ ಬಂದು ಇಲ್ಲೆಲ್ಲ ಪಾಚಿ ಕಟ್ಟಿದೆ. ಎಲ್ಲಿವರೆಗೂ ವಿಡಿಯೋ ಮಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ಮಾಡ್ತೀನಿ. ಅವರು ಹೋಮ ಇಟ್ಕೊಂಡಿದ್ದಾರೆ. ಒಳಗೆ ವಿಡಿಯೋ ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ, ನೋಡೋಣ.
ಒಳಗೆ ಇಲ್ಲೇ ಕಾಣುತ್ತೆ, ಝೂಮ್ ಮಾಡಿ ತೋರಿಸ್ತೀನಿ. ಆನೆಗುಡ್ಡೆ ದೇವಸ್ಥಾನದಲ್ಲಿ ರಾಜಲಕ್ಷ್ಮಿ ಅಂತೇಳಿ ನನ್ನ ಸಬ್ಸ್ಕ್ರೈಬರು ಅವರೇ ಬಂದು ಮಾತಾಡ್ಸಿದ್ರು. ಹೇಗೆ ಬರ್ತಾ ಇದೆ ರಾಜಲಕ್ಷ್ಮಿ ನನ್ನ ಚಾನಲ್ಲು? ತುಂಬ ಚೆನ್ನಾಗಿ ಬರ್ತಿದೆ ಮೇಡಮ್. ನಾನು ತಿಂಡಿ ತಿಂತಾ ಇದ್ದೆ, ತಿಂಡಿ ತುಂಬ ಚೆನ್ನಾಗಿತ್ತು. ಸಜ್ಜಿಗೆ ಮತ್ತು ಗೊಜ್ಜವಲಕ್ಕಿ ಮಾಡಿ ಕಡುಬು ಫೇಮಸ್, ಕಡುಬು ಮಾಡ್ತಿದ್ದಾರೆ, ತೋರಿಸ್ತೀನಿ. ಇಲ್ಲೇ ಅಂತೆ ಆನೆಗುಡ್ಡೆಲ್ಲೇ ಮನೆ ಅಂತೆ ರಾಜಲಕ್ಷ್ಮಿ ಅವ್ರದ್ದು. ಇನ್ನೊಂದ್ಸರಿ ಬಂದ, ಇವಾಗ ಅರ್ಜೆಂಟಲ್ಲಿ ಇದ್ದೀವಿ, ಇನ್ನೊಂದ್ಸರಿ ಬಂದಾಗ ಅವ್ರ ಮನೆಗೆ ಹೋಗ್ತೀನಿ. ನಂಗೆ ನಿಜವಾಗ್ಲೂ ಅವರು ಬಂದು ಮಾತಾಡ್ತಿದ್ರು. ಎಷ್ಟೋ ನಾನು ಅಕ್ಕಿ ಥರ ನೋಡಿ, ಅವರೇ ರಿಲೇಷನ್ ಅಂತಿವರು. ಇದು ಕಡುಬು ಮಾಡೋದಕ್ಕೆ ಇದು ಮಾಡ್ತಾ ಇರೋದು ನೋಡಿ, ಯಾವ ಥರ ಮಾಡ್ತಾರೆ ಫಸ್ಟಿಂದ ನೀನು ಆ ಕಡೆ ಹೋಗ್ಬಾರ್ದು, ಮುಳ್ಳು ಚುಚ್ಚುತ್ತೆ ನೋಡಿ. ಇದು ಈ ಮುಳ್ಳನ್ನೆಲ್ಲ ಹೀಗೆ ಒರಿತಾರೆ. ಮುಳ್ಳನ್ನೆಲ್ಲ ತೆಗೆಯೋದಲ್ವಮ್ಮ ಇದು? ಮುಳ್ಳನ್ನೆಲ್ಲ ಈ ಥರ ಹಾಂ, ಆಮೇಲೆ ಅದು ಕೊಟ್ಟೆ ಮಾಡ್ತಾರೆ ನೋಡಿ, ಆ ಥರ ನೋಡಿ. ನೋಡಿ ಈ ಥರ ಮುಳ್ಳಿರುತ್ತೆ, ತುಂಬ ಮುಳ್ಳಿರುತ್ತೆ. ಅದನ್ನು ಫುಲ್ಲು ತೆಗಿಯೋದು, ತೆಗ್ದು ಅದು ಕೊಟ್ಟೆ ಇನ್ನೂ ಲೇಟಾಗಿ ಮಾಡೋದು. ಮಾಡಿ ಮುಳ್ಳು ತೆಗ್ದು ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾರೆ. ಅಮ್ಮಂಗೆ ನಾಚಿಕೆ, ಅಮ್ಮನಿಗೆ ಸಂಕೋಚ. ಎಷ್ಟು ನೋಡಿ ಲಕ್ಷಣವಾಗಿದ್ದಾರೆ ಅಮ್ಮ. ಹೋಗೋಣ, ನಮ್ಮ ಕೃಷ್ಣ ನೋಡ್ರಿ, ಹೋಗೋಣ ಅಂತೆ. ಅದು ಇಲ್ಲಿ ತಿಂಡಿ ಬಡಿಸ್ತಿದ್ರು. ಹಾಂ ನೋಡಿ, ನೋಡಿ ಅಲ್ಲಿ ನಮ್ಮ ಮಂಗ್ಳೂರು ಸ್ಟೋರಲ್ಲಿ ರೆಡಿ ಇರೋದು ಸಿಗುತ್ತೆ. ಇದು ಕೊಟ್ಟೆ ರೆಡಿ ಅಲ್ಲಿ ತೋರಿಸಿದ್ನಲ್ಲ, ಸೇವೆ ಕೊಟ್ಟಿರೋರು ಬಂದು ತೊಗೊಂಡು ಈ ಥರ ನೋಡಿ, ಬಿಸಿ ಬಿಸಿ ಇದೆ. ಅರ್ಶಿನ ಹಲಸಿನ ಎಲೆಯಲ್ಲೂ ಮಾಡ್ತಾರೆ, ಮತ್ತು ಇದರಲ್ಲೂ ನೋಡಿ. ಇದು ಆನೆಗುಡ್ಡೆ ಪ್ರಸಾದದ ಅಡುಗೆ ಮನೆ. ತೋರಿಸ್ಬೋದಾ ತೋರಿಸ್ಬೋದಾ? ರಾಜಲಕ್ಷ್ಮಿ, ಹೌದಾ? ರಾಜಲಕ್ಷ್ಮಿಯಿಂದ ನನಗೆ ಇದೊಂದು ಸಿಕ್ತು ನೋಡಿ. ಥ್ಯಾಂಕ್ ಯು ರಾಜಲಕ್ಷ್ಮಿ. ಆನೆಗುಡ್ಡೆ ಅಡುಗೆ ಮನೆ ಯಾರು ವಿಡಿಯೋ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಲಕ್ಷ್ಮಿಯಿಂದ ನನಗೆ ಇದೊಂದು ಸೌಭಾಗ್ಯ ಸಿಕ್ತು, ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ನಾನು ಅಲ್ಲಿ ಕೇಳಿದೆ, ಬೇಡ ವೀಡಿಯೋ ಮಾಡಬೇಡಿ ಅಂತ. ಅಲ್ಲೇ ಬಂದ್ ಮಾಡಿಟ್ಬಿಟ್ಟು ಒಳಗೆ ಬಂದೆ ನಾನು. ನೀವು ಸಿಕ್ಕಿದ್ದಕ್ಕೆ ನೋಡಿ, ಇಷ್ಟು ನಮ್ಮ ಮಳೆ ಬರ್ತಾ ಇದೆ. ರಾಜಲಕ್ಷ್ಮಿ ನೋಡ್ರಿ, ಬೆವ್ರು ನೋಡಿ. ಥ್ಯಾಂಕ್ ಯು. ಇದು ಉಗ್ರಾಣ ಎಲ್ಲ ಸ್ಟೋರ್ ರೂಮ್ ಅಂತ ಹೇಳ್ತಿರಲ್ಲ, ಅದು ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಇನ್ನೊಂದು ಸರಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲೇ ಎಲ್ಲ ಪ್ರಸಾದಗಳು ರೆಡಿ ಆಗೋದು. ರಾಜಲಕ್ಷ್ಮಿ ಸಿಕ್ಕಿದ್ದಕ್ಕೆ ಹೊರಗಡೆ ಹೀಗಿದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಿಲ್ಲ. ತಿಂಡಿ ತಿನ್ಬಿಡಿ ಫಸ್ಟ್. ನೋಡಿ, ಇದು ಹೊರಗಡೆದು ಪ್ರಾಂಗಣ ಹೀಗಿದೆ. ಅಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಅದಕ್ಕೆ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಮಮ್ಮು ತಿಂದೆ, ಚೆನ್ನಾಗಿತ್ತು ಹೇಳು, ಮಾತಾಡಬೇಕು. ಭೋಜನ ಶಾಲೆಗೆ ಹೋಗುವ ದಾರಿ. जलाभिमानी श्री वरुणाय नमः। सर्वारिष्टशान्तिरस्तु। ओम शुद्धि पुण्या देवता सुप्रीतावता मंत्रावाय पूर्णदेवता ब्रह्मा ज्ञानावादि नमः। ध्यान निरत्राय शिष्टं पुष्कारे गुद
ತುಂಬ ಬಿಸಿಲು, ಅದಕ್ಕೆ ಎಳ್ನೀರು ಕುಡಿಯೋಣ ಅಂತೆಲ್ಲ ಟೀಮು ಬಂದವು. ಹಾಗೆ ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಅಂದರೆ ಸೆಕೆ. ಬಂದಿದೆ. ಬಂದೆ ಕಂದ. ಎಳ್ನೀರು ಚೆನ್ನಾಗಿತ್ತಾ? ಮಾತಾಡು. ಎಳ್ನೀರು ಚೆನ್ನಾಗಿತ್ತಾ? ಎಳ್ನೀರು ಚೆನ್ನಾಗಿತ್ತನೋ? ಏನು ನೋಡ್ರಿ ಹೆಂಗೆ ಆಡ್ತಾನೆ. ಎಳ್ನೀರು 60 ರೂಪಾಯಿ ಒಂದು. ಚೆನ್ನಾಗಿತ್ತು, ತಣ್ಣಗಾಯ್ತು. ನೋಡ್ರಿ ಮಾತಾಡ್ರಿ ಅಂತೆ. ಮಾತಾಡ್ಕಂದ. ತರಲೆ ಅಂದರೆ ತರಲೆ ಅಮ್ಮ ಇದು. ನೀನು ಯಾವ್ದ್ರಲ್ಲಿ ಬಂದಿದ್ದು? ಅವನೊಬ್ಬನೇ ನೀನು ಹೇಳು, ಯಾವ್ದ್ರಲ್ಲಿ ಬಂದೆ ನೀನು? ಕಾರ್ನ ಅವನೊಬ್ಬನೇ ಓಡಿಸ್ಕೊಂಡು ಬಂದಂತೆ. ಹೌದಾ? ಎಲ್ಲೋ ಇದೆಯಂತೆ ಅವ್ನ ಕಾರ್, ಎಲ್ಲೋ ನಿಲ್ಸಿದಾನಂತೆ. ಎಲ್ಲಿ ಮಾಡಿದ್ಯಾ ಪಾರ್ಕಿಂಗ್? ಎಲ್ಲಿ ಮಾಡಿದ್ಯಾ? ಬೈಕಲ್ಲಿ ಬಂದ. ಅಲ್ಲಿ ಒಳಗೆ ಕೊಟ್ಟೆ ಮಾಡ್ತಿದ್ದಾರೆ. ಇಲ್ಲಿ ಪ್ರಸಾದಗೆ ಸೇವೆ ಕೊಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಅದು ಕೊಟ್ಟೆ ಕಡುಬು ಕೊಡ್ತಾರೆ. ಅದರದ್ದು ಅವರು ಕೊಟ್ಟೆ ಮಾಡ್ತಿರೋದು ಆವಾಗಲೇ ಅರ್ಧ ತೋರಿಸಿದೆ. ಈಗ ಅದು ಕೊಟ್ಟೆ ಚುಚ್ಚುತ್ತಾ ಇರೋದು ತೋರಿಸಿ ಅಂತ ರಾಜಲಕ್ಷ್ಮಿ ಕರೆದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅವ್ರು ಹೇಗೆ ಮಾಡ್ತಾರೆ ನೋಡೋಣ. ಪರ್ಯಾಯ ಅರ್ಚಕರ ಮನೆ. ತೋರಿಸಿ ಹೇಗೆ ಮಾಡ್ತೀರಾ ಫಸ್ಟು. ಅಲ್ಲಿಂದ ತೆಗೆದ್ರ ನಂತರ ಅದು ಬೆಂಕಿಯಲ್ಲಿ ಈ ತರ ಬಾಡಿಸ್ತಾರೆ. ಆಮೇಲೆ ಈ ಓಲಿ ತಂದು ಹಾಕ್ತಾರೆ. ಇದನ್ನ ನಾವು ಈ ತರ ರೋಲ್ ಮಾಡಬೇಕು. ರೋಲ್ ಮಾಡಿ ಕೈ ಮಾಡಿ ಈ ತರ ರೌಂಡ್ ಮಾಡಿ ಒಂದು ಚಂದ್ರಿಕೆ ಅಂತ ಇದಕ್ಕೆ ಅಂದ್ರೆ ಒಂದು 7, 8, 10 ಆ ತರ ಈ ತರ ರೋಲ್ ಮಾಡಿ 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 ಈ ತರ ಮಾಡಿ ಆಮೇಲೆ ಕೊಟ್ಟೆ ಮಾಡೋದು. ಕೊಟ್ಟೆ ಮಾಡಿದ್ರೆ ಅದು ನೀಟಾಗಿ ನಿಲ್ಲುತ್ತೆ. ಇದೇ ತರದಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ರಾಜಲಕ್ಷ್ಮಿಯಿಂದ ಇದೆಲ್ಲ ಸಿಕ್ತು ನನಗೆ. ರಾಜಲಕ್ಷ್ಮಿಯಿಂದ ಇದೆಲ್ಲ ಸಿಕ್ತು ನನಗೆ ನೋಡೋದಕ್ಕೆ. ಇದು ಕಡ್ಡಿನೇ ಅಲ್ಲಿ ಒಣಗಕ್ಕೆ ಇಟ್ಟಿರೋದಲ್ಲ ಬಿಸಿಲಲ್ಲಿ ನೀವು? ಹಾಂ ಹೆಂಗ್ ಮಾಡೋದು ಹೇಳಿ. ನೋಡಿ ಈ ಥರ ಅಲ್ವಾ? ಬಿದ್ರಿನ ಕಡ್ಡಿನ ಬಿದ್ರಿನ ಕಡ್ಡಿನ ಒಣಗಿಸಿ ಚುಚ್ಚಿರೋದು ನೋಡಿ ಇದು. ಮುಳ್ಳೆಲ್ಲ ಅವಾಗಲೇ ತೆಗ್ದಿದ್ದಕ್ಕೆ ಒಂಚೂರು ಇಲ್ಲಂದ್ರೆ ಎಷ್ಟು ಮುಳ್ಳಿದ್ದೆಲ್ಲ ತೆಗ್ದಿರೋದು. ಈ ಥರದಲ್ಲಿ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ. 12 ರೂಪಾಯಿ 12 ರೂಪಾಯಿ 15 ರೂಪಾಯಿ ಒಂದಕ್ಕೆ. ಕಡುಬಿನಿಟ್ಟು ಬೇಯಕ್ಕಿಡೋದು ಈಗೀಗೆ. ಸ್ಪೆಷಲ್ ಸೇಮ್. ಥ್ಯಾಂಕ್ ಯು ಮಾ.
ಎಲ್ರಿಗೂ ಒಳ್ಳೇದಾಗಲಿ. ಆನೆಗುಡ್ಡೆ ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಎಲ್ಲರೂ ಆಸೆಗಳು ಈಡೇರಿಸಲಿ, ಎಲ್ಲರೂ ಸಂಕಷ್ಟಗಳು ದೂರ ಮಾಡಲಿ. ಎಲ್ಲರ ಕಷ್ಟಗಳು ಪರಿಹಾರ ಆಗಲಿ. ಪ್ರಸಾದ ಊಟ ಆಯಿತು. ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ. ಇದು ಇಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದು ಕೊಟ್ಟೆ ಕಡುಬು ಮಾಡೋದು ಅಂತ. ನೋಡಿ ಈ ಥರ ಇದೆ ಕಡುಬು. ಈ ನೋಡಿ ಈ ಥರ ಇದೆ ಕಡುಬು. ಇದು ಪಾಪ ರಾಜಲಕ್ಷ್ಮಿ ತೊಗೊಂಡ್ಬಂದು ಕೊಟ್ಟರು ಪ್ರಸಾದ. ಇದು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರೋದು, ತೊಗೊಳ್ಳಿಮ್ಮ ಅಂತೇಳಿ ತೊಗೊಂಡ್ಬಂದು ಕೊಟ್ಟರು. ಮತ್ತು ಮೋದಕ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ನೋಡಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದಿದ ತಕ್ಷಣ ಒಂಥರ ಖುಷಿ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈಗ ಊಟ ಮುಗೀತು, ಹೊರಟ್ವು, ಇನ್ನು ರೂಮ್ ಕಡೆ ಹೊರಟ್ವು. ಬಿಸಿಲಿಗೆ ಕಾಲಿಡೋಕ್ಕಾಗ್ತಾ ಇಲ್ಲ. ಅಲ್ಲೋಗು ಬಿಸಿಲಿಗೆ ಹೋಗು. ತುಂಬ ಬಿಸಿಲು, ಕಾಲಿಡೋಕ್ಕಾಗ್ತಾ ಇಲ್ಲ. ನೋಡಿ ಈ ಥರದ್ರಲ್ಲಿ ಮಾಡಿದ್ರು. ಎಲ್ರಿಗೂ ಚೂರು ಪ್ರಸಾದ ಅಂತ ಕೊಟ್ಬಿಟ್ಟು ಇವಾಗ ಅಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಆನೆಗುಡ್ಡೆ ದೇವಸ್ಥಾನದಲ್ಲಿ ನೀವೇನಾದರೂ ಸೇವೆಗೆ ಬರ್ಸಿದ್ರೆ, ಪ್ರಸಾದಕ್ಕೆ ಬರ್ಸಿದ್ರೆ ಅಲ್ಲಿದೆ ಅಂತೆ ಪ್ರಸಾದ ಕೊಡೋದು. ಆನೆಗುಡ್ಡೆ ದೇವಸ್ಥಾನದ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆನೆಗುಡ್ಡೆ ವಿನಾಯಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.